ಸಮಗ್ರ ಕೃಷಿ ಮಾಹಿತಿ ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಸ್ವಾಗತ ಸುಸ್ವಾಗತ. ಈ ಇಲಾಖೆಯಲ್ಲಿ ನಾವು ಬೆಳೆಗೆ ಸಿಂಪಡಿಸುವುದು ಹೇಗೆ, ಸಿಂಪಡಿಸಲು ಯಾವುದೇ ವಿಧಾನವಿದೆಯೇ, ಈ ವಿಷಯದ ಬಗ್ಗೆ ನಾವು ಮಾತನಾಡೋಣವೇ? ಬೆಳೆಗಳಿಗೆ ಸಿಂಪಡಿಸುವುದು ಎಂದರೆ ಸರಿಯಾದ ರೀತಿಯಲ್ಲಿ ಮಾಡಿದರೆ ಮಾತ್ರ ನಾವು ನಿರೀಕ್ಷಿತ ಪ್ರಯೋಜನಗಳು ಮತ್ತು ಫಲಿತಾಂಶಗಳನ್ನು ಪಡೆಯುತ್ತೇವೆ. ಇಲ್ಲದಿದ್ದರೆ ನಾವು ಮಾಡುವ ಹೂಡಿಕೆ ವ್ಯರ್ಥವಾಗುತ್ತದೆ. ಹಾಗಾದರೆ ಸಿಂಪರಣೆ ನಿರ್ದಿಷ್ಟ ರೀತಿಯಲ್ಲಿ ಏಕೆ ಮಾಡಬೇಕು, ಅದಕ್ಕೆ ಕಾರಣ ಏನು ಅಂತ ಹೇಳುತ್ತೇನೆ. ಮುಖ್ಯವಾಗಿ ನಾವು ಪ್ರತಿದಿನ ಕೂಲಿಕಾರರಿಗೆ ಔಷಧಿ ಸಿಂಪಡಣೆಯನ್ನು ವಹಿಸುತ್ತೇವೆ. ಸಿಂಪರಣೆಗಾಗಿ ಕಾರ್ಮಿಕರು ಪ್ರತಿದಿನ ಇದನ್ನು ಮಾಡುತ್ತಾರೆ. ಬೆಳೆಯ ಎತ್ತರವು ಹೆಚ್ಚಿದರೆ ಅವರ ಪಂಪ್ನ ನಳಿಕೆಯನ್ನು ಹೀಗೆ ಹಿಡಿದುಕೊಳ್ಳುತ್ತಾರೆ, ಹೀಗೆ ಚಿಮುಕಿಸುತ್ತಾ ಹೋಗುತ್ತಾರೆ. ಬೆಳೆಯ ಮೇಲೆ, ಸಂಪೂರ್ಣವಾಗಿ ಬೆಳೆಯ ಮೇಲೆ 1 ಹೆಜ್ಜೆ ಅಥವಾ ಅಪ್ಪ ಹೆಜ್ಜೆ ಮೇಲೆ ಅಂತಹ ರೀತಿಯಲ್ಲಿ ಸಿಂಪರಣೆ ಮಾಡುತ್ತಿರುತ್ತದೆ. ಇದು ಸೂಕ್ತವಲ್ಲ. ಇದು ಏಕೆ ಎಂದು ನಾನು ನಿಮಗೆ ಹೇಳುತ್ತೇನೆ. ಯಾಕೆ ಹೀಗೆ ವಿವರವಾಗಿ ಹೇಳುತ್ತೇನೆ. ಎಲೆಯ 2 ಬದಿಯಲ್ಲಿ ರಂಧ್ರಗಳಿವೆ. ಎಲೆಯ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ರಂಧ್ರಗಳಿವೆ. ಆದರೆ ಎಲೆಯ ಮೇಲಿನ ಭಾಗ, ಹಿಂಭಾಗವು ಹೆಚ್ಚು ದಟ್ಟವಾಗಿರುತ್ತದೆ ಎಂದು ನಾವು ತಿಳಿದುಕೊಳ್ಳಬೇಕು. ಬಿಸಿಲು, ಮಳೆ ಮತ್ತು ಚಳಿಯಿಂದ ರಕ್ಷಿಸಲು ದೇವರು ಅದನ್ನು ಮಾಡಿರುವುದರಿಂದ ಅದು ದಟ್ಟವಾಗಿರುತ್ತದೆ. ಎಲೆಯ ಮೇಲಿನ ಭಾಗವು ದಟ್ಟವಾಗಿರುತ್ತದೆ ಮತ್ತು ಅದರ ಮೇಲೆ ಬಹಳ ಕಡಿಮೆ ರಂಧ್ರಗಳಿವೆ. ಯಾವುದೇ ರಂಧ್ರಗಳಿದ್ದರೂ ಅವು ತುಂಬಾ ಚಿಕ್ಕದಾಗಿದೆ. ಮೇಲ್ನ ಭಾಗದಲ್ಲಿರುವ ಈ ಎಲೆಗಳ ರಂಧ್ರಗಳು ಹೆಚ್ಚು ನೀರು ನಿವಾರಕ ಗುಣಗಳನ್ನು ಹೊಂದಿವೆ. ಇದಕ್ಕೆ ಎಚ್ಚರಿಕೆಯಿಂದ ಗಮನ ಕೊಡಿ. ಎಲೆಯ ಮೇಲಿನ ಭಾಗದಲ್ಲಿ ಪದರವು ದಟ್ಟವಾಗಿರುತ್ತದೆ. ಇದು ದಟ್ಟವಾಗಿರುತ್ತದೆ ಏಕೆಂದರೆ ಎಲೆಯ ಮೇಲಿನ ಭಾಗವನ್ನು ದಟ್ಟವಾಗಿ ಮಾಡಲಾಗಿದೆ. ಇದರಿಂದ ಸಸ್ಯವು ಸೂರ್ಯನ ಬೆಳಕು, ಮಳೆ ಮತ್ತು ಶೀತವನ್ನು ಸಹಿಸಿಕೊಳ್ಳುತ್ತದೆ. ಅಷ್ಟೇ ಅಲ್ಲ, ಎಲೆಗಳ ಮೇಲೆ ರಂಧ್ರಗಳು ಬಹಳ ಕಡಿಮೆ. ಯಾವುದೇ ರಂಧ್ರಗಳಿದ್ದರೂ ಅವು ತುಂಬಾ ಚಿಕ್ಕದಾಗಿದೆ. ಅವುಗಳನ್ನು ಸ್ವೀಕರಿಸುವುದಕ್ಕಿಂತ ಮುಳುಗಿಸುವ ಪುಣ್ಯ ದೊಡ್ಡದು. ಎಲೆಯ ಕೆಳಗಿನ ಭಾಗದ ಬಗ್ಗೆ ನಮಗೆ ತಿಳಿಯುತ್ತದೆ. ಎಲೆಯ ಕೆಳಗಿನ ಪದರ ಇದು ತುಂಬಾ ಮೃದುವಾಗಿರುತ್ತದೆ. ಎಲೆಯ ಕೆಳಭಾಗವು ತುಂಬಾ ಮೃದುವಾಗಿರುತ್ತದೆ. ಮೇಲ್ಭಾಗಕ್ಕಿಂತ ಕೆಳಭಾಗದಲ್ಲಿ 4 ಪಟ್ಟು ಹೆಚ್ಚು ರಂಧ್ರಗಳಿವೆ. ಎಲೆಯ ಮೇಲಿನ ಭಾಗಕ್ಕಿಂತ 4 ಪಟ್ಟು ಹೆಚ್ಚು ರಂಧ್ರಗಳನ್ನು ಹೊಂದಿರುತ್ತದೆ. ಅಷ್ಟೇ ಅಲ್ಲ, ಎಲೆಯ ರಂಧ್ರದ ಗಾತ್ರವು ಮೇಲ್ಭಾಗಕ್ಕಿಂತ ಕೆಳಭಾಗದಲ್ಲಿ 2 ಪಟ್ಟು ಹೆಚ್ಚು. ಅದಕ್ಕಾಗಿಯೇ ನಾನು ಇದನ್ನು ಹೇಳುತ್ತಿದ್ದೇನೆ. ಸ್ಪ್ರೇಯನ್ನು ಒಂದೇ ದಿಕ್ಕಿನಲ್ಲಿ ಏಕೆ ಮಾಡಬೇಕು ಎಂಬುದನ್ನು ವಿವರಿಸಲು. ಅಂದರೆ ಕೆಳಗಿನ ಭಾಗದಲ್ಲಿ ಎಲೆಗಳ ಮಟ್ಟವು ಮೃದುವಾಗಿರುತ್ತದೆ. ಎಲೆಯ ರಂಧ್ರಗಳ ಮೇಲ್ಭಾಗಕ್ಕಿಂತ ಕೆಳಭಾಗದಲ್ಲಿ 4 ಪಟ್ಟು ದೊಡ್ಡದಾಗಿರುತ್ತದೆ ಮತ್ತು ಎಲೆಯ ರಂಧ್ರಗಳು ಕೆಳಭಾಗದಲ್ಲಿ ಮೇಲ್ಭಾಗಕ್ಕಿಂತ 2 ಪಟ್ಟು ದೊಡ್ಡದಾಗಿದೆ. ಆದ್ದರಿಂದಲೇ ಬೆಳೆಗೆ ಬರುವ ಕೀಟಗಳಾಗಲಿ, ರಸ ಹೀರುವ ಕೀಟಗಳಾಗಲಿ, ಬ್ಯಾಕ್ಟೀರಿಯಾದಂತಹ ಕೀಟಗಳಿಗೆ ಸಂಬಂಧಿಸಿದ ಸೂಕ್ಷ್ಮಾಣುಜೀವಿಗಳಾಗಲಿ ಅವೆಲ್ಲವೂ ಎಲೆಗಳ ಕೆಳಭಾಗದಲ್ಲಿ ನೆಲೆಯೂರುತ್ತವೆ. ಅವು ಏಕೆ ಕುಳಿತುಕೊಳ್ಳುತ್ತವೆ? ಕಾರಣವೆಂದರೆ ಕೆಳಗಿನ ಭಾಗದ ಮಟ್ಟವು ಎಲೆಯ ಮೇಲಿನ ಭಾಗಕ್ಕಿಂತ ಮೃದುವಾಗಿರುತ್ತದೆ. ಎಲೆಗಳ ರಂಧ್ರಗಳು ದೊಡ್ಡದಾಗಿರುತ್ತವೆ ಮತ್ತು ಅವುಗಳ ಹೀರಿಕೊಳ್ಳುವ ಶಕ್ತಿಯು ಹೆಚ್ಚಾಗಿರುತ್ತದೆ. ಹೀರಿಕೊಳ್ಳುವ ಶಕ್ತಿ ಇಮ್ಮರ್ಷನ ಶಕ್ತಿಗಿಂತ ಹೆಚ್ಚಾಗಿರುತ್ತದೆ. ಇದು ಮೃದುವಾಗಿರುವುದರಿಂದ ಮತ್ತು ಸಾಕಷ್ಟು ರಂಧ್ರಗಳನ್ನು ಹೊಂದಿರುವ ಕಾರಣ ಅದು ಬೆಳೆಗೆ ಬರುವ ರಸ ಹೀರುವ ಕೀಟಗಳು ಅಥವಾ ಬ್ಯಾಕ್ಟೀರಿಯಾ ಅಥವಾ ಶಿಲೀಂಧ್ರ ಅಥವಾ ಗಿಡಹೇನುಗಳು ಅವು ಎಲೆಗಳ ಅಡಿಯಲ್ಲಿ ನೆಲೆಗೊಳ್ಳುತ್ತವೆ. ಅಲ್ಲಿಂದ ರಸ ಹೀರುತ್ತಾ ಜೀವನ ಕಳೆಯುತ್ತವೆ. ಆದ್ದರಿಂದ ಎಲೆಗಳ ಮೇಲಿನ ಭಾಗವು ರಸ ಹೀರುವ ಕೀಟಗಳು ಅಥವಾ ಕೀಟಗಳಾದ ಬ್ಯಾಕ್ಟೀರಿಯಾ, ಶಿಲೀಂಧ್ರ ಮತ್ತು ಗಿಡಹೇನುಗಳು ಉಳಿಯುವುದಿಲ್ಲ. ಈಗ ಸಿಂಪಡಿಸುವ ಸಮಯದಲ್ಲಿ ನಾವು ಏನು ಗುರಿಪಡಿಸಬೇಕು ಎಂಬುದರ ಕುರಿತು ನೀವು ತಿಳಿದಿರಬೇಕು. ಅರ್ಥಾತ್ ಎಲೆಯ ಕೆಳಗಿನ ಭಾಗವನ್ನು
ಗುರಿಯಾಗಿಟ್ಟುಕೊಂಡು ನಾವು ಸಿಂಪಡಿಸಬೇಕು. ಯಾವುದೇ ಬೆಳೆ ಇರಲಿ ಹೀಗೆ ಮಾಡಬೇಕು. ಅಂದರೆ ಸಿಂಪಡಿಸುವ ಸಮಯದಲ್ಲಿ ನಾವು ಈ ಹನಿಗಳನ್ನು ಎಲೆಗಳ ಕೆಳಗಿನ ಭಾಗಕ್ಕೆ ಅನ್ವಯಿಸಬೇಕು ಮತ್ತು ಎಲೆಗಳ ಮೇಲಿನ ಭಾಗಕ್ಕೆ ಅನ್ವಯಿಸಬಾರದು. ನೀವು ಸಿಂಪಡಿಸುವಾಗ ಸಸ್ಯವು ಹೀಗಿರುತ್ತದೆ. ಆದ್ದರಿಂದ ನಮ್ಮ ಪಂಪನ್ನು 45 ಡಿಗ್ರಿ ದಿಕ್ಕಿನಲ್ಲಿ ಬೆಳೆಗಿಂತ ಕಡಿಮೆ ಎತ್ತರದಲ್ಲಿ ಎಲೆಯ ಕೆಳಗಿನ ಭಾಗದಲ್ಲಿ ಹಿಡಿದಿಟ್ಟುಕೊಳ್ಳುತ್ತದೆ. ಹೀಗೆ ಸಿಂಪರಣೆ ಮಾಡುವ ಮೂಲಕ ನಾವು ಸಿಂಪಡಿಸುವ ಔಷಧವು ನೇರವಾಗಿ ಎಲೆಗಳ ಕೆಳಭಾಗಕ್ಕೆ ತಲುಪುತ್ತದೆ. ಅದು ರಸ ಹೀರುವ ಕೀಟಗಳು ಅಥವಾ ಕೀಟಕ್ಕೆ ಸಂಬಂಧಿಸಿದ ಶಿಲೀಂಧ್ರಗಳು ಅಥವಾ ಬ್ಯಾಕ್ಟೀರಿಯಾಗಳು ಇರಬಹುದು. ಇಷ್ಟು ಮಾತ್ರವಲ್ಲದೆ 2 ಬಗೆಯ ಕೀಟನಾಶಕಗಳಿವೆ. ಒಂದು ಸಂಪರ್ಕ ವಿಧಾನದಿಂದ ಅರ್ಥಾತ್ ಘರ್ಷಣೆ ಕ್ರಿಯೆಯಿಂದ ಕೆಲಸ ಮಾಡುವುದು. ಅರ್ಥಾತ್ ಕೀಟನಾಶಕಗಳನ್ನು ಸಿಂಪಡಿಸಿದಾಗ ಅವು ಕೀಟದ ದೇಹವನ್ನು ಮುಟ್ಟಿದ ತಕ್ಷಣ ಸಾಯುತ್ತವೆ. ಇದನ್ನು ಸಂಪರ್ಕ ಕ್ರಿಯೆಯೆಂದು ಕರೆಯಲಾಗುತ್ತದೆ. ಆ ರೀತಿಯ ಕ್ರಿಯೆಯಿಂದ ಸಾಯುತ್ತಿರುವ ರೋಗಾಣುಗಳನ್ನು ಸಿಂಪಡಿಸಿದ ತಕ್ಷಣ ಅವುಗಳ ದೇಹವು ಸಾಯುತ್ತದೆ ಎಂದು ಭಾವಿಸುತ್ತದೆ. ಈಗ ಮತ್ತೊಂದು ವ್ಯವಸ್ಥಿತ ಕೀಟನಾಶಕ. ಇದನ್ನು ವ್ಯವಸ್ಥಿತ ಶಿಲೀಂಧ್ರನಾಶಕ ಎಂದು ಕರೆಯುತ್ತಾರೆ. ಅಂದರೆ ನಾವು ಸಿಂಪಡಿಸುವ ವ್ಯಕ್ತಿಯು ಸಸ್ಯವನ್ನು ಸೇವಿಸಿದ ನಂತರ, ವಿಷಕಾರಿಯಾದ ನಂತರ, ಅದರ ರಸವನ್ನು ಹೀರಿದ ನಂತರ ಅಥವಾ ಎಲೆಗಳನ್ನು ತಿಂದ ನಂತರ ಸಾಯುತ್ತವೆ. ಸಸ್ಯಗಳ ಆಹಾರವನ್ನು ತೆಗೆದುಕೊಳ್ಳಲು ಬಯಸಿದರೆ ಎಲೆಗಳ ಕೆಳಗಿನ ಭಾಗದಲ್ಲಿ ಹೆಚ್ಚು ರಂಧ್ರಗಳಿವೆ ಮತ್ತು ಅದು ಮೃದು. ಈ ರಂಧ್ರಗಳನ್ನು ಸ್ವೀಕರಿಸುವ ಗುಣವನ್ನು ಹೊಂದಿದೆ. ಸ್ಪ್ರೇ ಮಾಡುವವರು ವಯಸ್ಸಾಗದೆ ಸ್ವೀಕರಿಸುತ್ತಾರೆ. ಈ ಕಾರಣದಿಂದಾಗಿ ಕೇವಲ ಹೆಚ್ಚು ವೈರಸ್ ಅಗತ್ಯವಿದೆ. ಆಗ ಅವುಗಳನ್ನು ತಿನ್ನುವ ಕೀಟಗಳು, ಅವು ರಸ ಹೀರುವ ಕೀಟಗಳು ಅಥವಾ ಹಣ್ಣು ಕೊಳೆತ ಕೀಟಗಳು, ಅದು ಯಾವುದೇ ಇರಲಿ, ಎಲ್ಲ ಎಲೆಗಳನ್ನು ತಿನ್ನುವ ಕೀಟಗಳು ಅಥವಾ ಕೀಟಕ್ಕೆ ಕಾರಣ ಬ್ಯಾಕ್ಟೀರಿಯಾ, ಶಿಲೀಂಧ್ರ ಯಾವುದಾದರೂ ಚೆನ್ನಾಗಿ ನಿಯಂತ್ರಿಸಲ್ಪಡುತ್ತದೆ. ಆದ್ದರಿಂದ ಯಾವುದೇ ಬೆಳೆ ಇರಲಿ, ಸಿಂಪರಣೆ ಮಾಡುವಾಗ ನೀರು ಚಿಮ್ಮುವ ದಿಕ್ಕು, ನಳಿಕೆ, ಅಂದರೆ ಗಿಡ ಹೀಗಿದ್ದರೆ ನೀರು ಸ್ಪ್ರಿಂಕ್ಲರ್ 45 ಡಿಗ್ರಿಯಲ್ಲಿ ಇಟ್ಟು ಸಿಂಪರಣೆ ಮಾಡುವುದರಿಂದ ನಾವು ಸಿಂಪಡಿಸುವ ಔಷಧಗಳು ಒಳಭಾಗಕ್ಕೆ ತಲುಪುತ್ತವೆ. ಎಲೆಯ ಆ ರೀತಿ ವ್ಯರ್ಥವಾಗದೆ ಕಡಿಮೆ ಪ್ರಮಾಣದಲ್ಲಿ ನಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಔಷಧ ಸಿಂಪಡಿಸಿದರೆ ಉತ್ತಮ ಫಲಿತಾಂಶ ದೊರೆಯುತ್ತದೆ. ಮತ್ತು ಅದು ಹಾಗಲ್ಲದಿದ್ದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಇದನ್ನು ಮಾಡುತ್ತಾನೆ. ನೋಡಿ, ಕೆಲಸಗಾರರ ಕೈಗೆ ಕೊಟ್ಟರೆ ಅಥವಾ ಬೆಳೆಗೆ ಈ ರೀತಿ ಸ್ಪ್ರೇ ಮಾಡಿದರೆ ಗಾಳಿಗೆ ಆ ಕಡೆ ಹಾರಿ ಹೋಗುತ್ತೆ. ಅಷ್ಟೇ ಅಲ್ಲ, ಎಲೆಯ ಮೇಲೆ ಬಿದ್ದರೆ ಎಲೆಗಳ ಮೇಲೆ ಬೀಳುವುದರಿಂದ ಅದು ಎಲೆಯನ್ನು ಹೀರಿಕೊಳ್ಳುವುದಿಲ್ಲ. ಏಕೆಂದರೆ ಎಲೆಯ ಮೇಲಿನ ಭಾಗವು ದೊಡ್ಡದಾಗಿದೆ ಮತ್ತು ಅದರ ರಂಧ್ರಗಳು ತುಂಬ ಚಿಕ್ಕದಾಗಿದೆ ಮತ್ತು ಸಂಖ್ಯೆಯೂ ಕಡಿಮೆ. ಸ್ವಲ್ಪ ಸಮಯದ ನಂತರ ಅವು ಸೂರ್ಯನ ಬೆಳಕು ಮತ್ತು ಗಾಳಿಯ ಕಾರಣದಿಂದ ಆವಿಯಾಗುತ್ತವೆ. ಆದ್ದರಿಂದ ಈ ರೀತಿಯಲ್ಲಿ ಗಂಭೀರ ಹಾನಿ ಉಂಟಾಗುತ್ತದೆ. ಆದ್ದರಿಂದ ಹೆಚ್ಚಿನ ರೈತರು ತಮ್ಮ ಆಯ್ಕೆಯ ಕೀಟನಾಶಕಗಳನ್ನು ಬಯಸುತ್ತಾರೆ. ಹಾಕಿದರೂ ಒಳ್ಳೆ ಫಲಿತಾಂಶ ಬರದೆ ಜಗಳಕ್ಕೆ ಹೋಗುತ್ತಾರೆ. ಆದರೆ ನೀವು ಮಾಡುತ್ತಿರುವ ತಪ್ಪನ್ನು ನೀವು ಗುರುತಿಸಬೇಕು. ಯಾವುದೇ ರೈತರು ಸಿಂಪರಣೆ ಮಾಡುವಾಗ ನಳಿಕೆಯನ್ನು ಬೆಳೆಯ ಮೇಲಿನ ಭಾಗದಲ್ಲಿ ಇಟ್ಟುಕೊಂಡು ಸಿಂಪಡಿಸಬಾರದು. ನಳಿಕೆಯ ಬೆಳೆಯ ಎತ್ತರಕ್ಕಿಂತ ಕೆಳಗಿರಬೇಕು ಮತ್ತು ನಳಿಕೆಯನ್ನು 45 ಡಿಗ್ರಿ ದಿಕ್ಕಿನಲ್ಲಿ ಹಿಡಿದು ಸಿಂಪಡಿಸಬೇಕು. ಹೀಗೆ ಮಾಡುವುದರಿಂದ ನಮಗೆ ಬೇಕಾದಷ್ಟು ಕೀಟನಾಶಕವನ್ನು ಬಳಸಬಹುದು. ಆ ಪ್ರಮಾಣವನ್ನು ಬಳಸುವುದರಿಂದ ನಾವು ಫಲಿತಾಂಶವನ್ನು ಪಡೆಯುತ್ತೇವೆ. ಹಾಗೆ ಮಾಡದೆ ಅನೇಕ ರೈತರು ಕಂಪನಿಗಳು ಶಿಫಾರಸು ಮಾಡಿದ 2 ಪಟ್ಟು ಪ್ರಮಾಣದಲ್ಲಿ ಸಿಂಪರಣೆಯನ್ನು ಮುಂದುವರಿಸಿದ್ದಾರೆ. ಈ ರೀತಿಯಾಗಿ ನೀವು ಅದನ್ನು ಮೇಲೆ ಸಿಂಪಡಿಸಿ 2-3 ಪಟ್ಟು ಹೆಚ್ಚು ಹಾಕಿದರೂ ಫಲ ಸಿಗುವುದಿಲ್ಲ. ನಾನು ಮಾತನಾಡುವಾಗ ಬೆಳೆಯ ಎತ್ತರದಿಂದ ಕೆಳಗೆ ನಳಿಕೆಯನ್ನು ಹಿಡಿದು ಎಲೆಯ ಕೆಳಗಿನ ಭಾಗದಲ್ಲಿ ಸಿಂಪಡಿಸಿ ಎಲೆಯೊಳಗೆ ರಸ ಹೀರುವ ಕೀಟಗಳು, ಕೀಟದಿಂದ ಉಂಟಾಗುವ ಬ್ಯಾಕ್ಟೀರಿಯಾ ಅಥವಾ ಶಿಲೇಂಧ್ರ
ಅವುಗಳ ಮೇಲೆ ಬೀಳುತ್ತವೆ. ಕೀಟಗಳು ಅಥವಾ ರಸ ಹೀರುವ ಕೀಟಗಳು ತಕ್ಷಣವೇ ನಿಯಂತ್ರಣಕ್ಕೆ ಬರುತ್ತವೆ. ಆದ್ದರಿಂದ ಪ್ರತಿಯೊಬ್ಬ ರೈತರು ಯಾವ ದಿಕ್ಕನ್ನು ಸಿಂಪಡಣೆ ಮಾಡಬೇಕೆಂದು ಗುರುತಿಸುವ ಮೂಲಕ ಅವರು ಕೀಟನಾಶಕಗಳ ಮೇಲೆ ಹೂಡುತ್ತಿರುವ ಬಂಡವಾಳವು ವ್ಯರ್ಥವಾಗುತ್ತದೆ, ಉತ್ತಮ ಫಲಿತಾಂಶವನ್ನು ಪಡೆಯುತ್ತದೆ. ಧನ್ಯವಾದ. ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಭೇಟಿ ನೀಡಿದ ರೈತ ಬಂಧುಗಳಿಗೆ ಧನ್ಯವಾದಗಳು. ನಿಮಗೆ ಯಾವುದೇ ಸಂದೇಹವಿದ್ದರೆ ದಯವಿಟ್ಟು ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ಕಳುಹಿಸಿ. ನಿಮ್ಮ ಎಲ್ಲ ಅನುಮಾನಗಳಿಗೆ ಉತ್ತರಿಸಲು ನಾನು ನನ್ನ ಕೈಲಾದಷ್ಟು ಪ್ರಯತ್ನಿಸುತ್ತೇನೆ. ಇದೀಗ ಅನೇಕ ರೈತರು ಅಲ್ಲದೆ ಪ್ರಶ್ನೆಗಳನ್ನು ಕಳಿಸುತ್ತಿದ್ದಾರೆ. ಇವೆಲ್ಲವನ್ನು ನಾನು ಪರಿಹರಿಸುತ್ತೇನೆ. ಆ ಜನರು ಇದನ್ನೆಲ್ಲ ಬಳಸುತ್ತಿದ್ದಾರೆ. ಇದರಿಂದ ನನಗೆ ತುಂಬಾ ಸಂತೋಷವಾಗಿದೆ. ಅನೇಕ ರೈತರು ಇಲ್ಲಿಯವರೆಗೆ ಸಾವಯವ ಗೊಬ್ಬರಗಳು ಮತ್ತು ಜೈವಿಕ ನಿಯಂತ್ರಕಗಳು ಹೇಗೆ ತಯಾರಿಸುವುದು, ಇದನ್ನೆಲ್ಲ ಹೇಗೆ ಬಳಸಿಕೊಳ್ಳಬೇಕು ಎಂಬುದರ ಬಗ್ಗೆ ಹೆಚ್ಚು ಗಮನ ಹರಿಸುತ್ತಿದ್ದೇವೆ. ಇದು ಒಬ್ಬರಿಂದ ಒಬ್ಬರಿಗೆ ಎಲ್ಲರಿಗೂ ಹರಡುತ್ತದೆ. ಪ್ರತಿಯೊಬ್ಬ ರೈತರು ಸರಿಯಾಗಿ ಕೃಷಿ ಮಾಡುವುದರಿಂದ ಉತ್ತಮ ಇಳುವರಿ ಪಡೆಯುತ್ತಾರೆ. ಆದ್ದರಿಂದ ಎಲ್ಲ ರೈತರು ನಿಮ್ಮೊಂದಿಗೆ ಈ ಸಮಸ್ಯೆಯನ್ನು ಎಲ್ಲ ರೈತರ ಮುಂದಿಡುತ್ತಾರೆ. ಅನ್ನಪೂರ್ಣ ಅಗ್ರಿಸ್ಪೇಸ್ ಚಂದಾದಾರರಾಗಲು ಕೇಳಿ. ಆದ್ದರಿಂದ ಇದು ಪ್ರತಿಯೊಬ್ಬ ರೈತನಿಗೆ, ಪ್ರತಿಯೊಬ್ಬ ಭಾರತೀಯನಿಗೆ ಈ ಅನ್ನಪೂರ್ಣ ಅಗ್ರಿಸ್ಪೇಸ್ನ ಸುದ್ದಿ ತಲುಪಬೇಕು ಎಂದು ನಾನು ಭಾವಿಸುತ್ತೇನೆ. ಧನ್ಯವಾದ.